ಜೈ ಹಿಂದ್ ಫ್ರೆಂಡ್ಸ್, ವಿದ್ಯಾರ್ಥಿಗಳೇ, CSIR ನಲ್ಲಿ ಖಾಲಿ ಇರುವಂತಹ MTS ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಈಗ ಮೊನ್ನೆ ಒಂದು 10 ಅಥವಾ 12 ದಿನ ಹಿಂದನ ಶಾರ್ಟ್ ನೋಟಿಸ್ ಬಿಟ್ಟರು. ಆ ಶಾರ್ಟ್ ನೋಟಿಸ್ ಬಿಟ್ಟಾಗ ಅದನ್ನು ವಿಡಿಯೋ ಮಾಡಿ ತಿಳಿಸಿನಿ. ಯಾವಾಗಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆ ದಿನಾಂಕ ಯಾವಾಗಿರ್ತೈತಿ ಹೇಳಿ. ಈಗ ಮತ್ತು ಡೀಟೇಲ್ ನೋಟಿಫಿಕೇಶನ್ ಬಂದಿರ್ತೈತಿ. ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಕಾವ ಅಂದ್ರೆ 5ನೇ ತಾರೀಕಿದ ಅರ್ಜಿಗಳ ಹಾಕಕ್ಕೆ ಪ್ರಾರಂಭ ದಿನಾಂಕ ಆಗಿರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಸಕ್ಕೆ ಲಾಸ್ಟ್ ಡೇಟ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಮೊದಲು ಕ್ವಾಲಿಫಿಕೇಷನ್ ನೋಡ್ರಿ. ಜಸ್ಟ್ ಇದಕ್ಕೆ 10ನೇ ತರಗತಿ ಮತ್ತು 10ನೇ ತರಗತಿ ಮೇಲೆ ಒಂದಿಷ್ಟು ಪೋಸ್ಟ್ ಅದಾವ. ನೀವು ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು 10ನೇ ತರಗತಿ ಮೇಲೆ ಒಂದಿಷ್ಟು ಪೋಸ್ಟ್ ಅದಾವೆ ಮತ್ತು ITI ಮೇಲೆ ಒಂದಿಷ್ಟು ಪೋಸ್ಟ್ ಅದಾವೆ. ಯಾವ ಪೋಸ್ಟ್ ಅದಾವೆ ಮತ್ತು ನೀವು ಯಾವ ಪೋಸ್ಟಿಗೆ 10ನೇ ತರಗತಿ ಮೇಲೆ ಹಾಕಬೇಕು ಮತ್ತು ITI ಮೇಲೆ ಯಾವ ಪೋಸ್ಟ್ಗಳಿಗೆ ಅರ್ಜಿಯನ್ನು ಹಾಕಬೇಕು, ಪ್ರತಿಯೊಂದು ಡೀಟೇಲ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ. ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 5/1/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 6/2/2026 ಅಂದ್ರೆ ನಿಮಗೆ ಒಂದು ತಿಂಗಳ ಟೈಮಿಂಗ್ ಕೊಟ್ಟಿರ್ತಾರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ. ಇದಕ್ಕೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಡೈರೆಕ್ಟ್ ಇದರ ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ. ಮತ್ತು ವಿತ್ ಈ PDF ಹಾಕಿರ್ತನು. ನೀವು ಕ್ಯಾಟಗರಿ ವೈಸ್ ವೇಕೆನ್ಸಿಗಳು ನೋಡ್ಕೊಳ್ಳೋಕ್ಕೂ ಈಸಿ ಆಕೈತಿ. ಮತ್ತು ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೂ ಡೈರೆಕ್ಟ್ ಈಸಿ ಆಕೈತಿ. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿರಿ ಮೊದಲ. ಈ ರೀತಿಯಾಗಿ ನಾವು ಅಪ್ಡೇಟ್ ಇದ್ದಿರ್ತೈತಿ. ಅಪ್ಡೇಟ್ ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇರ್ತೈತಿ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತು ನೋಡ್ರಿ ಯಾವ ಪೋಸ್ಟ್ ಅದಾವು. ಈಗ ಇಲ್ಲಿ ನೋಡ್ಬೋದು M ಪೋಸ್ಟ್ ಕೊಟ್ಟಾರ. M01 ಇದ್ರೊಳಗೆ MTS ಪೋಸ್ಟ್ ಅದಾವು. ಯಾವುದಂದ್ರೆ MTS ಪೋಸ್ಟ್. ಈಗ M01 ಇದು ಪೋಸ್ಟ್ ಕೂಡ ಆಗಿರ್ತೈತಿ. ಇದ್ರೊಳಗೆ ಎಷ್ಟು ಅಂದ್ರೆ ಟೋಟಲ್ ಆಗಿ 14 ವೇಕೆನ್ಸಿಗಳನ್ನ ಕಲ್ಪನೆ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ಇದರೊಳಗೆ ಟೋಟಲ್ ಆಗಿ 14 ವೇಕೆನ್ಸಿಗಳು. UR ಒಳಗೆ 3 ವೇಕೆನ್ಸಿಗಳನ್ನ ಕಲ್ಪನೆ ಮಾಡಿರ್ತಾರೆ. EWS ನಲ್ಲಿ 3, OBC ಯಲ್ಲಿ 1, ST ಯಲ್ಲಿ 7, ಟೋಟಲ್ ಆಗಿ 14 ವೇಕೆನ್ಸಿಗಳು. ಇದಕ್ಕೆ 10ನೇ ತರಗತಿ ಇಲ್ಲಿ ಇದಕ್ಕೆ ಯಾವುದಂದ್ರೆ ಜಸ್ಟ್ ಇದಕ್ಕೆ 10ನೇ ತರಗತಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು M02 ಇದು ಪೋಸ್ಟ್ ಕೂಡ ಆಗಿರ್ತೈತಿ. ನೀವು ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಸೆಂಟರ್ಗೆ ಹೋಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಕತ್ತರ ಅಂದ್ರೆ ನೀವು ಈ ಏನು ಪೋಸ್ಟ್ ಕೋಡ್ ಇದ್ದಿರ್ತಾವೆ ಈ ಪೋಸ್ಟ್ ಕೋಡಿಗೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಈಗ 2ನೇ ಪೋಸ್ಟ್ ಕೋಡ್ ನೋಡ್ರಿ. ಇದ್ರೊಳಗೆ ಟೋಟಲ್ ಆಗಿ 2 ವೇಕೆನ್ಸಿ ಇದ್ದಿರ್ತಾವೆ. UR ಒಳಗೆ 1 ವೇಕೆನ್ಸಿ, OBC ಒಳಗೆ 1, ಟೋಟಲ್ ಆಗಿ 2 ವೇಕೆನ್ಸಿಗಳನ್ನ ಕಲ್ಪನೆ ಮಾಡಿರ್ತಾರೆ. ಇದಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇದಕ್ಕೆ ITI ಆಗಿರ್ಬೇಕು. M02 ಇದು ಪೋಸ್ಟ್ ಕೋಡ್ ಏನಿಲ್ಲ ಇದಕ್ಕೆ ITI ಪಾಸ್ ಆಗಿರ್ಬೇಕು ವಿತ್ ಎಲೆಕ್ಟ್ರಿಷಿಯನ್ ಟ್ರೇಡ್. ಇದಕ್ಕೆ ITIದಲ್ಲಿ ಎಲೆಕ್ಟ್ರಿಷಿಯನ್ ಟ್ರೇಡ್ ಆಗಿತ್ತಂದ್ರೆ ಈ ಪೋಸ್ಟ್ ಕೋಡಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಸ್ಯಾಲ್ರಿ ಇವೇನದಲ್ಲ ಪ್ರತಿಯೊಂದು ಪೋಸ್ಟ್ಗಳಿಗೆ ಸ್ಯಾಲ್ರಿ ನೋಡ್ಬೋದು. 18,000ದಿಂದ 56,900 ರೂಪಾಯಿ ನಿಮಗೆ ಮಂತ್ಲಿ ಬೇಸಿಕ್ ಪೇ ಸ್ಕೇಲ್ ಇದ್ದಿರ್ತೈತಿ. ಮತ್ತು M03 ಇದು ಪೋಸ್ಟ್ ಕೋಡ್ ಇದ್ರೊಳಗೆ ಟೋಟಲ್ ಆಗಿ 1 ಪೋಸ್ಟ್, UR ಒಳಗೆ 1 ಪೋಸ್ಟ್ ಇದಿರ್ತೈತಿ. ಇದಕ್ಕೂ ಕೂಡ ITIದಲ್ಲಿ ಕಾರ್ಪೆಂಟರ್ ಟ್ರೇಡ್ ಕಂಪ್ಲೀಟ್ ಆಗಿರಬೇಕು. ಸೇಮ್ M04 ಪೋಸ್ಟ್ ಕೂಡ ಇದ್ರೊಳಗೆ ಟೋಟಲ್ ಆಗಿ 1 ವೇಕೆನ್ಸಿ, ಅದು UR ಒಳಗೆ 1 ವೇಕೆನ್ಸಿಯನ್ನು ಕಲ್ಪನೆ ಮಾಡಿರ್ತಾರೆ. ಇದಕ್ಕೂ ಕೂಡ ITIದಲ್ಲಿ ಪಿಟ್ಟರ್ ಟ್ರೇಡ್ ಕಂಪ್ಲೀಟ್ ಮಾಡಿರಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು M05 ಪೋಸ್ಟ್ ಕೂಡ ಇದ್ರೊಳಗೆ 1 ವೇಕೆನ್ಸಿ, EWS ನಲ್ಲಿ 1 ವೇಕೆನ್ಸಿಯನ್ನು ಕಲ್ಪನೆ ಮಾಡಿರ್ತಾರೆ. ಇದಕ್ಕೂ ಕೂಡ ITIದಲ್ಲಿ ಪ್ಲಂಪರ್ ಟ್ರೇಡ್ ಕಂಪ್ಲೀಟ್ ಮಾಡಿರ್ಬೇಕು. ಮತ್ತು M06 ಪೋಸ್ಟ್ ಕೋಡ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ. ಇದಕ್ಕೂ ITIದಲ್ಲಿ ಏರ್ ಕಂಡೀಷನ್ ಅಥವಾ ರೆಫ್ರಿಜರೇಷನ್ ಟ್ರೇಡ್ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರೊಳಗೆ UR ಒಳಗೆ 1 ಪೋಸ್ಟ್ ಇದ್ದಿರ್ತೈತಿ. ಮತ್ತು M07 ಈ ಪೋಸ್ಟ್ ಕೋಡ್ಗೆ ಅರ್ಜಿ ಸಲ್ಲಿಸಕ್ಕೆ. ಇದಕ್ಕೆ ITIದಲ್ಲಿ ಕಂಪ್ಯೂಟರ್ ಆಪರೇಟರ್ ಅಥವಾ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಟ್ರೇಡ್ ಕಂಪ್ಲೀಟ್ ಮಾಡಿರ್ಬೇಕು. ಟೋಟಲಿಗೆ 2 ಪೋಸ್ಟ್, OBCಯಲ್ಲಿ 1, ST ಯಲ್ಲಿ 1. ಈ ರೀತಿಯಾಗಿ ಟೋಟಲಾಗಿ 22 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಪೇ ಸ್ಕೇಲ್ ಬಂದುಬಿಟ್ಟು ಮಂತ್ಲಿ ನಿಮ್ಗೆ 18,000ದಿಂದ 56,900 ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇದ್ದಿರ್ತೈತಿ. ಅರ್ಜಿಯನ್ನು ಸಲ್ಲಿಸಕ್ಕೆ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಎಷ್ಟಂದ್ರೆ ಈ CSIR ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಕ್ಕೆ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಗರಿಷ್ಠ 25 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ನಿಮಗೆ ವಯಸ್ಸಿನ ಸಡಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಈಗ SC ST ವರ್ಗದ ಅಭ್ಯರ್ಥಿಗಳು ಇದ್ರಂದ್ರೆ ನಿಮ್ಗೆ 5 ವರ್ಷ ತನಕ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ವಯಸ್ಸನ್ನು ಕೊಟ್ಟಿರ್ತಾರೆ. ಈ 25 ಅಂದ್ರೆ ನೀವು 30 ವರ್ಷ ತನಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದೇ ರೀತಿಯಾಗಿ OBCದವ್ರಿಗೆ 3 ವರ್ಷ, ನೀವು 25 ಅಂದ್ರೆ ಈಗ 28 ವರ್ಷ ತನಕ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಆದಷ್ಟು ಇದಕ್ಕೆ ಜಲ್ದಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ಲಾಸ್ಟ್ ಇರ್ತಾ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರಂದ್ರೆ ಸರ್ವರ್ ಬ್ಯುಸಿ ಇರ್ತೈತಿ. ಅದಕ್ಕಾಗಿ ಆದಷ್ಟು ಜಲ್ದಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದರೆ
ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿರಿ, ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿರ್ತಾರೆ. ಓನ್ಲಿ ದ ಕ್ಯಾಂಡಿಡೇಟ್ ಸೊ ಶಾರ್ಟ್ ಲಿಸ್ಟೆಡ್ ಶಾಲ್ ಬಿ ಅಲೋಡ್ ಟು ಅಪಿಯರ್ ದ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್. ಹೈಎವರ್ ಡಿಟೇಲ್ಡ್ ಸ್ಕ್ರೂಟಿನಿ ವಿಲ್ ಬಿ ಡನ್ ಓನ್ಲಿ ಎಟ್ ದ ಟೈಮ್ ಆಫ್ ಫೈನಲ್ ಸೆಲೆಕ್ಷನ್. ಅಂದ್ರೆ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಈಗ 10% ಮೇಲೆ ನಿಮ್ಗೆ ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಡೈರೆಕ್ಟ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಂಗಿಲ್ಲ, ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಈಗ ಶಾರ್ಟ್ ಲಿಸ್ಟ್ ಏನು ತಯಾರು ಮಾಡ್ತಾರಲ್ಲ 10th ಆಧಾರದ ಮೇಲೆ, ಇವ್ರಿಗೇನು ಮತ್ತೆ ಎಕ್ಸಾಮ್ ಇರ್ತೈತಿ, ರಿಟರ್ನ್ ಎಕ್ಸಾಮಿನೇಷನ್. ಅದ್ರ ಸಿಲೆಬಸ್ ತೆಳಗಿದಿರ್ತೈತಿ. ಇದಕ್ಕೂ ಕೂಡ CBT ಎಕ್ಸಾಮ್ ಇರ್ತೈತಿ. 150 ಮಾರ್ಕ್ಸಿಗೆ ನಿಮ್ಗೆ ಕ್ವಶನ್ ಇದ್ದಿರ್ತೈತಿ. ನಿಮ್ಗೆ 2 ಗಂಟೆ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ. 2 ಗಂಟೆ 40 ನಿಮಿಷ ನಿಮ್ಗೆ ಟೈಮಿಂಗ್ ಕೊಟ್ಟಿರ್ತಾರೆ. ಇಲ್ಲಿ ಸಿಲೆಬಸ್ ನಿಮ್ಗೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಎಕ್ಸಾಮ್ ಇರ್ತೈತಿ, ಕನ್ನಡ ಇರೋಂಗಿಲ್ಲ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ನೋಡ್ಬೋದು, ಮತ್ತು ಒಂದು ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಮ್ಯಾಕ್ಸಿಮಮ್ ಮಾರ್ಕ್ಸ್, ಕ್ವಶನ್ಸ್ ಇವೆಲ್ಲ ನೀವು ನೋಡ್ಬೋದು. ಇದ್ರ ಜೊತೆಗೆ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇರ್ತೈತೆ ನೋಡ್ರಿ. ಈಗ 10ನೇ ತರಗತಿ ಮೇಲೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳಿಗೆ ಈ 1ನೇ ಪೋಸ್ಟ್ಗಳಿಗೆ M01 ಈ ಪೋಸ್ಟ್ ಏನೈತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಉಳಿದಂಥ ಅಭ್ಯರ್ಥಿಗಳು ನಿಮ್ಮದು ಆ ಟ್ರೇಡ್ನಲ್ಲಿ ಕಂಪ್ಲೀಟ್ ಮಾಡಿದ್ರಂದ್ರೆ ಆ ಉಳಿದಂಥ MTS ಏನು ಪೋಸ್ಟ್ ಅದಲ್ಲ ಬೇರೆ ಟ್ರೇಡ, ಆ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು.